ಕಮರ್ಷಿಯಲ್ ಪಿಕ್ಚರ್ ಇದೆ, ಜನ ಹೆಂಗೆ ತೊಗೊತಾರೆ ಅದು ನಾವು ಹೇಳೋಕ್ಕಾಗಲ್ಲ. 100 ರೂಪಾಯಿ ಕೊಡೋನು ಕರೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾನೆ. ಬಟ್ ಪಿಕ್ಚರ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಾಸ್ ಇದೆ, ನೋಡೋಕ್ಕೆ ಬರ್ತಾರೆ. ಅದೇ ಹಿಂದಿ ಪಿಕ್ಚರ್ ಇದ್ದರೆ ನಾವು ಹೇಳ್ತೀವಿ ಸೂಪರ್ ಇದೆ ಅಂತ. ಬಟ್ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ನೋಡಬೇಕು. ಬಟ್ ಒಳ್ಳೆ ಪಿಕ್ಚರ್ ಇದೆ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಲ್ಲಿ ನಾನು ಸಿನಿಮಾ ನೋಡಿಲ್ಲ, ಆದರೆ ರವಿ ಶ್ರೀವಾಸ್ತವ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಗೌರವಕ್ಕೆ ನಾನು ಇಲ್ಲಿ ಬಂದೆ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವಾಸ್ತವ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವಾಸ್ತವ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವ್ನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆ ಅಂತಂತಂದರೆ ರವಿ ಶ್ರೀವಾಸ್ತವ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವಾಸ್ತವ. ಇದುವರೆ ಇನ್ನೂ ಜಾಸ್ತಿ ಆಗಿರೋದು ಏನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣ ಅವರು ಮನೆಯಲ್ಲಿ ಅವ್ರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ದು ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ ಕೆ.ವಿ. ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ ಹೇಳ್ಬೇಕು, ಕೆ.ವಿ. ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು ಮಹಾನ್ ಭಾವರು ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವ್ರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗಿ ಎಲ್ಲ ನೀಟಾಗೆಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು. ವೇದಿಕೆ ಮುಂಭಾಗದಲ್ಲಿರುವ ಎಲ್ರಿಗೂ ಸಂಜೆಯ ನಮನಗಳು. ಗ್ಯಾಂಗ್ಸ್ ಆಫ್ UK ಒಂದು ಏನಿವತ್ತು ಟ್ರೈಲರ್ ನೋಡಿದ್ರಿ ತಾವು. ರವಿ ಸರ್ ಅವರ ಒಂದು ಕನಸು. ಅವರು ಫಸ್ಟ್ ನನಗೆ ಕಥೆ ಹೇಳಿದಾಗ ಅವರು ಹೇಳಿದ ಒಂದು ಕತೆ ಕಣ್ಣು ಕಟ್ಟಂಗಿತ್ತು ನನಗೆ. ತದಾದ ನಂತರ ನಾವೇನು ಶೂಟಿಂಗ್ ಹೋದೋ, ಏನು ಸತತವಾಗಿ ಒಂದು 45ರಿಂದ 50 ದಿವಸ ಏನು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತನಗೇನು ಬೇಕು, ತನ್ನ ಕತೆಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಸರತ್ನ ಮಾಡಿದ್ದಾರೆ. ಅದನ್ನು ನೀವು ತೆರೆ ಮೇಲೆ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರ ಸಹಕಾರ ಇಂದಿನ ನನ್ನ ಸಿನಿಮಾಗೆ ಹೇಗಿತ್ತು ಹಾಗೆ ಈ ಸಿನಿಮಾಗೂ ಕೂಡ ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಬೇರೆನೇ ಒಂದು ಅಧ್ಯಾಯ ಬರೆಯುತ್ತೆ ಈ ಸಿನಿಮಾ ಅನ್ನೋ ಒಂದು ಅಭಿಪ್ರಾಯ ನಂದು. ಯಾಕೆ ಅಂತಂದರೆ ಮೂಲತಃ ಕಥೆಯ ತಿರುಳು ಬುದ್ಧಿ ಉತ್ತರ ಕರ್ನಾಟಕದ್ದು. ಅಲ್ಲಿಯ ಒಂದು ಮಣ್ಣಿನ ಸೊಗಡನ್ನು ಬಹಳ ಅಚ್ಚುಕಟ್ಟಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಜೊತೆಗೆ ರಮೇಶ್ ಅಣ್ಣವರ ಕತ್ತಿ ಹರಿತವಾದಂಥ ಸಂಭಾಷಣೆ ಏನಿದೆ ಅದಕ್ಕಿನ್ನ ಪೂರಕವಾಗಿದೆ ನಮಗೆ. ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದೇ ತಿಂಗಳು ಏಪ್ರಿಲ್ 10ಕ್ಕೆ ಚಿತ್ರ ತೆರೆಗೆ ಬರ್ತಾ ಇದೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಚಿತ್ರ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ನಾನು ಪ್ರತಿ ಸಲ ಮಾಧ್ಯಮದವ್ರನ್ನ ನಮ್ಮ ಮತ್ತು ಜನರ ಮಧ್ಯೆ ಸೇತುವೆ ಅಂತಲೇ ಹೇಳ್ತೀನಿ. ಬಿಕಾಸ್ ನಮ್ಮ ಎಲ್ಲ ಆಗು ಹೋಗುಗಳನ್ನು ಜನಕ್ಕೆ ತಲುಪಿಸೋರೆ ನೀವು. ಸೊ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ರಿಲೀಸ್ ಹತ್ತಿರಕ್ಕೆ ಬರ್ತಾ ಇರೋದು ಏನಪ್ಪ ಅಂತಂದರೆ, ಬಹಳಷ್ಟು ಜನ ಅಂದರೆ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ಲರೂ ಏನೇನು ಹೇಳಿದ್ರು, ತುಂಬ ವೈಲೆಂಟ್ ಆಗಿದೆ. ನಮಗೆ ಬಹಳಷ್ಟು ಜನ ಕೂತ್ಕೊಂಡಾಗ ಹೇಳಿದ್ರು, ಸರ್ ಸ್ವಲ್ಪ ಜನ ನಿಮ್ಮ ಬಗ್ಗೆ ಅಂದರು. ನಾನು ರವಿ ಓಪನ್ ಆಗಿ ಹೇಳ್ತೀವಿ, ಸ್ವಲ್ಪ ಜನ ಅಲ್ಲ ಸರ್, ಎಲ್ಲರೂ ಬೈದಿದ್ದಾರೆ ನಮಗೆ ಈ ಟ್ರೈಲರ್ ನೋಡಿ. ಬಟ್ 2 ನಿಮಿಷದ ಟ್ರೈಲರ್ನ ನೋಡಿ 2 ಗಂಟೆ ಸಿನಿಮಾ ಜಡ್ಜ್ ಮಾಡೋದು ತುಂಬ ಕಷ್ಟ. ನಾವು ಏನಾದರೂ ಒಂದು ರಿಯಾಕ್ಟ್ ಆಗಲಿ ಅಂತಲೇ ಆ ಟ್ರೈಲರ್ನ ಬಿಟ್ಟಿದ್ದು. ಎಲ್ಲರೂ ಬಹಳ ಹೇಳ್ತಾ ಇದ್ದಾರೆ ವೈಲೆನ್ಸ್ ಜಾಸ್ತಿ ಅನ್ನೋದನ್ನು. ಖಂಡಿತ ಒಂದು ಸೇಯಿಂಗ್ ಇದೆ ಅಷ್ಟೆ, ನಿಮ್ಗೇನಾದ್ರು ಶಾಂತಿ ಬೇಕು ಅಂತಂದರೆ ಒಂದು ಕ್ರಾಂತಿ ಆಗಲೇಬೇಕು ಅಂತ. ಆ ತಿರುಳು ಈ ಕಥೆಯಲ್ಲಿದೆ. ಎಲ್ಲರೂ ಶಾಂತಿಯಾಗಿರ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾರ್ದೋ ಒಂದು ಸೇಡು ಅಥವಾ ಯಾವುದೋ ಒಂದು ಕ್ಷಣಿಕದ ಕೋಪ ಒಂದು ಇನ್ಸಿಡೆಂಟ್
ಲೀಡ್ ಆದರೆ ಅದು ಎಲ್ಲಿಂದ ಹೇಗೆ ಹರ್ಕೊಂಡು ಹೋಗುತ್ತೆ ಅನ್ನೋದು ಈ ಕತೆ. ಅದನ್ನು ಸಿನಿಮಾ ನೋಡಿದಾಗ ಬಹುಶಃ ಇವತ್ತು ನಮ್ಮನ್ನು ಯಾರ್ಯಾರು ಬೈತಾ ಇದ್ದಾರೆ ಅವರು ನಾಳೆ ಸಿನಿಮಾ ನೋಡಿದಾಗ ಇದು ಮಾಡಿರೋದ್ರಲ್ಲಿ ಅರ್ಥ ಇದೆ, ನ್ಯಾಯ ಇದೆ ಅಂತ ಅಂತಾರೆ. ಈಗ ತಾನೇ ಬಾಬು ಸರ್ ಒಂದು ಮಾತು ಹೇಳಿದ್ರು, ಬೇರೆ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ನಮ್ಮಲ್ಲಿ ಆದಾಗ ತುಂಬ ಕಮೆಂಟ್ಗಳು ಬರುತ್ತೆ ಅಂತ. ಅದು ಮೊದಲಿಂದ ಬಹುಶಃ ಈ ಮಾತನ್ನು ಬೇರೆ ಲ್ಯಾಂಗ್ವೇಜ್ ಅವರು ಹೇಳ್ತಾರೆ ಅಂತ ಅನಿಸುತ್ತೆ. ಎಲ್ರಿಗೂ ಅಷ್ಟೇ ಒಂದೇ ಗಾದೆ ಹಿತ್ತಲ ಗಿಡ ಮದ್ದಲ್ಲ, ಅದು ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಹಾಗಾಗಿ ನಾವು ಯಾವುದೇ ಕಾಮೆಂಟ್ಗೆ ಅಥವಾ ಬೇರೆ ಯಾರೋ ನೆಗೆಟಿವ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅದು ಯಾವುದಕ್ಕೂ ಹೆದರ್ಕೊಂಡವರಲ್ಲ. ಬಿಕಾಸ್ ನಮಗೆ ನಮ್ಮ ಸಿನಿಮಾ ಮೇಲಿರೋ ನಂಬಿಕೆ, ಆ ನಂಬಿಕೆಗೆ ತುಂಬ ಸಾಥ್ ಕೊಟ್ಟಿದ್ದು ನಮಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಈ ಪಕ್ಕದಲ್ಲಿ ಕೂತಿರೋ ಸಂಜೀವ್ ಸರ್ ಸಿನಿಮಾ ನೋಡಿದಾಗ. ಬಿಕಾಸ್ ನಾವೆಲ್ಲರೂ ಸಿನಿಮಾ ನೋಡಿದ್ದೀವಿ, ನಮ್ಮ ಸಿನಿಮಾ ನಮಗೆ ದೊಡ್ಡದು, ಈ ಥರದ್ದು ಭಾಳಷ್ಟು ಇರ್ತೀವಿ ಅಷ್ಟೇ. ಸಂಜೀವ್ ಸಾರು ಆ ಸಿನಿಮಾನ ಒಂದು ಫ್ರೇಮು ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು. ಫಸ್ಟ್ ನೋಡಿದ್ದು ಚಂದನ್ ಸುರೇಶ್ ಸರ್ ಬಂದು ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಮಾಡುವಂಥದ್ದು, ಪ್ರತಿಯೊಂದು ಪಾತ್ರನೂ ಎದ್ದು ಕಾಣುತ್ತೆ, ಬಟ್ ವೈಲೆನ್ಸ್ ಇದೆ ಅಂತಂದರು. ಅದು ಫ್ರ್ಯಾಂಕ್ ಒಪಿನಿಯನ್ ಅವ್ರ ಬಾಯಲ್ಲಿ ಬಂದಿದ್ದು. ಬಟ್ ಸಂಜೀವ್ ಸರ್ ಅಥವಾ ಅವ್ರ ಸಿನಿಮಾ ನೋಡೋದ್ಮೇಲೆ ರಿಯಾಕ್ಟ್ ಮಾಡಿದ್ದು ನಮಗೆ ತುಂಬ ಹೆಮ್ಮೆ ಅನಿಸಿದ್ದೇನಪ್ಪ ಅಂತಂದರೆ, ಅವ್ರು ಹೇಳಿದ್ದು 20 ವರ್ಷ ಆದಮೇಲೆ ನನಗೆ ಕೆ ವಿ ರಾಜು ನೆನಪು ಬರ್ತಾ ಇದ್ದಾರೆ ಅಂತ. ನಾನು ಅವತ್ತು ರವಿಗೆ ನಾನು ಅವತ್ತಿರಲಿಲ್ಲ ಸಿನಿಮಾ ನೋಡಿದಾಗ ರವಿ ನಾನು ಒಂದು ಮಾತು ಹೇಳಿದೆ, ನಾವು ಅವರಿಬ್ಬರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಅಂತಂದೆ. ಅಟ್ಲೀಸ್ಟ್ ಯಾರೋ ಒಬ್ಬರು 20 ವರ್ಷ ಆದಮೇಲೆ ನಮ್ಮ ಗುರುಗಳನ್ನ ನೆನೆಸ್ಕೊತಾ ಇದ್ದಾರೆ ಅಂತಂದರೆ ಬಹುಶಃ ಅವ್ರ ಮಟ್ಟಕ್ಕೆ ನಾವು ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಅಂದರೆ ಅವ್ರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು. ಇದೇ ಮಾತನ್ನು ಬಹುಶಃ ಇಲ್ಲಿರೋ ನೀವು ಅಥವಾ ಸಿನಿಮಾ ನೋಡಿದವರು ಖಂಡಿತ ಹೇಳ್ತಾರೆ ಅನ್ನೋ ಒಂದು ಧೈರ್ಯದಲ್ಲೇ ನಾವಿದ್ದೀವಿ. ಈಗ ನಿಧಾನವಾಗಿ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಶುರು ಆಗ್ತಾ ಇದೆ. ಒಂದೊಂದು ಫೋಟೋಸು ಒಂದೊಂದು ಕ್ಲಿಪ್ಪಿಂಗ್ಸ್ ಬರ್ತಾ ನೆಗೆಟಿವ್ ಆಗಿದ್ದ ಕಾಮೆಂಟ್ಸ್ಗಳೆಲ್ಲವೂ ಪಾಸಿಟಿವ್ ಆಗ್ತಾ ಇದೆ. ಇದಿದೆಯಾ ನಮಗೆ ಗೊತ್ತಿರಲಿಲ್ಲ ಅನ್ನೋ ಶುರು ಆಗ್ತಾ ಇದೆ. ಬಹುಶಃ ಇನ್ನೂ ನಮಗೆ ಏಪ್ರಿಲ್ 10 ಟೈಮ್ ಇದೆ. ಈ ಕಾಮೆಂಟ್ಗಳು ನೋಡ್ತಾ ಇದ್ರೆ ನಾವೇನು ಮೊದಲು ಅಂದ್ಕೊಂಡಿದ್ವಿ 2 ಪಾರ್ಟ್ ಮಾಡಬೇಕು ಅಂತ ಏನು ಶೂಟ್ ಮಾಡಿದ್ವಿ, ಈಗ ಆಲ್ರೆಡಿ 35-40 ನಿಮಿಷದ ಕಂಟೆಂಟು. ಸೊ 2ನೇ ಪಾರ್ಟ್ ಮಾಡೋಕ್ಕಂತೂ ನಾವು ರೆಡಿ ಆಗಿದ್ದೀವಿ. ಸೆಕೆಂಡ್ ಪಾರ್ಟ್ ರೆಡಿ ಆಗೋದಕ್ಕೆ ನಾವು ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದ್ವಿ. ನಮಗೊಂದು ಧೈರ್ಯ ಸಿಕ್ಕಿದೆ ಈ ರಿಯಾಕ್ಷನ್ಸ್ ನೋಡಿ. ಪಾರ್ಟ್ 2 ಖಂಡಿತ ಬರುತ್ತೆ. ಬಟ್ ಈ ಸಿನಿಮಾನ ರವಿ ಹೇಳಿದಾಗೆ ಕಷ್ಟಪಟ್ಟು ಮಾಡಿದ್ದು ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅವನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಅವನಲ್ಲಿದ್ದಿದ್ದು ಏನೇನೋ ಒಂದು ಸೆಟ್ನ ಅವನ ತಂಡದಲ್ಲಿದ್ದಾಗ ಎಲ್ಲವನ್ನು ಸೇರಿ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಪ್ರತಿ ಸಲ ಕಷ್ಟ ಹೇಳ್ಕೊತಾ ಇದ್ದ, ಬಟ್ ಈ ಸಲ ನಮ್ಮ ಮಾಧ್ಯಮ ಮಿತ್ರರು ಹೇಳ್ಬಿಟ್ಟಿದ್ದಾರೆ, ನೀನು ಕಷ್ಟ ಹೇಳ್ಕೊಬೇಡ, ಬರೀ ಸಿನಿಮಾ ಬಗ್ಗೆ ಮಾತಾಡುವಂತ. ಸೊ ಸಿನಿಮಾ ಎಷ್ಟು ಚೆನ್ನಾಗಿರೋದು ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಈ ಸಿನಿಮಾ ನಮಗೆಲ್ರಿಗೂ ಚೆನ್ನಾಗಿ ಆಗುತ್ತೆ, ನಿಮ್ಮಿಂದನೂ ಪ್ರೋತ್ಸಾಹ ಸಿಗುತ್ತೆ. ಅದು ಮಾರಲಿ ಆಗಿರ್ಬೋದು, ಮಾನಿಟರಿಲಿ ಆಗಿರ್ಬೋದು. ನಾವು ಸೆಕೆಂಡ್ ಪಾರ್ಟ್ ರೆಡಿ ಆಗ್ತಾ ಇದ್ದೀವಿ, ಸೆಕೆಂಡ್ ಪಾರ್ಟ್ ಬಂದೇ ಬರ್ತೀವಿ. ಅವತ್ತು ಕೂಡ ನೀವು ಬೆನಿಫಿಟ್ ಆಗ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.